ಇವತ್ತು ನಮ್ಮ ಹತ್ರ ಇದೆ ರಿಯಲ್ಮಿ ಪಿ ಸೀರೀಸ್ನ ನೆಕ್ಸ್ಟ್ ಜನರೇಷನ್ ಸ್ಮಾರ್ಟ್ಫೋನ್. ಈ ಸ್ಮಾರ್ಟ್ಫೋನ್ನಲ್ಲಿ ಯೂನಿಕ್ ಡಿಸೈನ್ ಸಿಗುತ್ತೆ, IP69 ರೇಟಿಂಗ್ ಸಿಗ್ತಾ ಇದೆ, ಕ್ವಾಡ್ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಫೋನು 27,000 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನೀವು ತಗೊಳ್ಬೋದಾ ಬೇಡವಾ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ನಮ್ಮ ಚಾನಲ್ ನೇಮ್ ಈಗ ಚೇಂಜ್ ಮಾಡಿದ್ದೀವಿ, RK Tech 2.0 ಇಂದ ಟೆಕ್ ಪ್ರೋ ಕನ್ನಡ ಅಂತ. ಈ ನೇಮ್ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ನಮಗೆ ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ನಲ್ಲಿ ನಮಗೊಂದು ಪ್ರೀಮಿಯಂ ಕವರ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಯೂಸರ್ ಮ್ಯಾನುವಲ್ ಸಿಗ್ತಾ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಸ್ಪೆಷಲ್ ಆಗಿ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಹೋಲ್ ಸೀಲ್ ಸ್ಟಿಕ್ಕರ್ಸ್ ಅಂತ, ಸ್ಪೀಕರ್ಸ್ಗೆಲ್ಲ ಕ್ಲೋಸ್ ಮಾಡಲಿಕ್ಕೆ. ಪ್ರೀಮಿಯಂ ಸ್ಮಾರ್ಟ್ಫೋನ್ ನೋಡಿ, ಇದ್ರ ಫೀಲ್ ನೋಡಿ ಹೇಗಿದೆ. ಆ ನಂತರ ನಮಗೆ 80 ವಾಟ್ ಸೂಪರ್ ವೋಕ್ ಚಾರ್ಜರ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ C ಟೈಪ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕೊಡೋವಂಥ ಅವಶ್ಯಕತೆ ಇಲ್ಲ. ಈ ಫೋನ್ನ ಡಿಸೈನ್ ತುಂಬ ಪ್ರೀಮಿಯಮ್ ಆಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರ ಕ್ಯಾಮ್ರಾ ಮಾಡ್ಯೂಲ್ ಸ್ವಲ್ಪ ದೊಡ್ಡದಾಗಿದೆ. ಇದು ರೌಂಡ್ ಶೇಪಲ್ಲಿದೆ. ಇದರಲ್ಲಿ ಡ್ಯುಯಲ್ ರೇರ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಬ್ಯಾಕ್ನಲ್ಲಿ ಪಾಲಿಕಾರ್ಬನೇಟ್ ಇದೆ, ಮ್ಯಾಟ್ ಫಿನಿಶಿಂಗ್ ಸಿಗ್ತಾ ಇದೆ. ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಫೋನ್ ಕಲರ್ ಚೇಂಜ್ ಆಗುತ್ತೆ. ಈಗ ನೀವು ನೋಡ್ಬೋದು, ಇದರ ಡಿಸೈನ್ ತುಂಬ ಚೆನ್ನಾಗಿದೆ. ಮತ್ತು ಈ ಫೋನ್ನ ಹೋಲ್ಡ್ ಮಾಡಿದಾಗ ಕೈಯಿಂದ ಬೀಳೋ ಚಾನ್ಸಸ್ ತುಂಬ ಇದೆ. ನೀವು ಇದಕ್ಕೆ ಬ್ಯಾಕ್ ಕವರ್ ಯೂಸ್ ಮಾಡಿ. ಬ್ಯಾಕ್ ಕವರ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಸೈಡ್ಗೆ ಪಾಲಿಕಾರ್ಬನೇಟ್ ಫ್ರೇಮ್ ಸಿಗ್ತದೆ ಮತ್ತು ಇದಕ್ಕೆ ಗೊರಿಲ್ಲಾ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಈ ಫೋನ್ ಜಸ್ಟ್ 192 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 8.29 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ ಫ್ರಂಟ್ನಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜರ್ಸ್ ತುಂಬ ಕಡಿಮೆ ಇದೆ. ಈ ಫೋನ್ನ ಕೆಳಗಡೆ ನಿಮಗೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಸಿಗುತ್ತೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನೂ ಸಿಗೋದಿಲ್ಲ. ಈ ಫೋನ್ನ ಮೇಲ್ಗಡೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ, ಸ್ಪೀಕರ್ ಸಿಗುತ್ತೆ. ಈ ಫೋನ್ನಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ ಮತ್ತು ಇದರ ಸೌಂಡ್ ಕ್ವಾಲಿಟಿ ತುಂಬ ಲೌಡ್ ಆಗಿದೆ. ನೀವೇ ಕೇಳಿ. ಈ ಫೋನ್ಗೆ IP68 ಮತ್ತು IP69 ರೇಟಿಂಗ್ ಸಿಗ್ತಾ ಇದೆ. 30 ಮಿನಿಟ್ಸ್ ಅಪ್ ಟು 2 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನೂ ಆಗುವುದಿಲ್ಲ. ಇದಕ್ಕೆ ಬ್ರ್ಯಾಂಡ್ ವಾರಂಟಿ ಸಿಗಲ್ಲ. ನೀವು ಅಂಡರ್ ವಾಟರ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ. ಇನ್ನು ಇದರ ಡಿಸ್ಪ್ಲೇ ಕಡೆ ಬಂದರೆ, ಈ ಫೋನ್ನಲ್ಲಿ 6.7 ಇಂಚಸ್ 1.5K ರೆಸೊಲ್ಯೂಷನ್ ಕ್ವಾಡ್ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು ಇದು 120 Hz ರಿಫ್ರೆಶ್ ರೇಟ್ನ ಹೊಂದಿದೆ. ಯೂಸ್ ಮಾಡಿದಾಗ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ ಮತ್ತು ಈ ಫೋನ್ನ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗಿದೆ. ಇದರ ಡಿಸ್ಪ್ಲೇ ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿದ್ರೂ ಫ್ಲ್ಯಾಟ್ ಡಿಸ್ಪ್ಲೇ ಥರನೇ ಫೀಲ್ ಆಗುತ್ತೆ. ಇದು 1.5K ರೆಸೊಲ್ಯೂಷನ್ನ ಹೊಂದಿರೋದ್ರಿಂದ ಇದರಲ್ಲಿ ಪ್ಲೇ ಆಗೋ ಕಂಟೆಂಟ್ ತುಂಬ ಚೆನ್ನಾಗಿ ಬರುತ್ತೆ, ಕಲರ್ ಕಾಂಟ್ರಾಸ್ಟಿ ಆಗಿ ಬರುತ್ತೆ. ನಾನು ಇದರಲ್ಲಿ ಸ್ವಲ್ಪ ಕಂಟೆಂಟ್ನ ಪ್ಲೇ ಮಾಡಿ ನೋಡಿದೆ. ಯೂಟ್ಯೂಬ್ನಲ್ಲಿ 4K ವಿಡಿಯೋ 60 FPS ನೋಡ್ಬೋದು ಮತ್ತು ನೆಟ್ಫ್ಲಿಕ್ಸ್ನಲ್ಲಿ HDR10ನ ಸಪೋರ್ಟ್ ಇದೆ. ಇದರಲ್ಲಿ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ತುಂಬ ಬ್ರೈಟ್ ಆಗಿರೋದ್ರಿಂದ ಇಂಡೋರ್ ಮತ್ತು ಔಟ್ಡೋರ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಫೋನ್ 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್ ಮತ್ತು 12GB RAM 256GB ಸ್ಟೋರೇಜ್ 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ನಿಮಗೆ ಯಾವ ವೇರಿಯಂಟ್ ಬೇಕು ಆ ವೇರಿಯಂಟ್ನ ತಗೊಳ್ಳಿ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಹೊಸ ಪ್ರೊಸೆಸರ್ ಆಗಿದೆ.
ಇದರಲ್ಲಿ LPDDR4X ರ್ಯಾಮ್ ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನ್ನಲ್ಲಿ 8,28,000+ ಆಂತುತು ಸ್ಕೋರ್ ಇದೆ ಮತ್ತು 87% CPU ಥ್ರಾಟಲ್ ಇದೆ. BGMನಲ್ಲಿ ಸ್ಮೂತ್ ಆಗಿ ಎಕ್ಸ್ಟ್ರೀಮ್ ಗ್ರಾಫಿಕ್ನ ಇಡ್ಬೋದು, ಅಂದರೆ 60 FPS ಗೇಮಿಂಗ್ ಸಪೋರ್ಟ್ ಇದೆ. ಮುಂದೆ ಅಪ್ಡೇಟ್ನಲ್ಲಿ 90 FPS ಬರುತ್ತೆ. ಈ ಫೋನಲ್ಲಿ ಸ್ವಲ್ಪ ಗೇಮಿಂಗ್ ಆಡಿದೆ, ನನ್ನ ಈ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಹೆವಿ ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಮತ್ತು ಲ್ಯಾಗ್ ಆಗೋದಿಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ. ಓವರಾಲ್ ಗೇಮಿಂಗ್ಗೋಸ್ಕರ ಈ ಫೋನ್ ಚೆನ್ನಾಗಿದೆ. ಈ ಫೋನಲ್ಲಿ Android 15 ಮತ್ತು Realme UI 6.0 ಸಿಗ್ತಾ ಇದೆ. ಈ ಫೋನ್ಗೆ 2 years OS ಅಪ್ಡೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 3 years ಯೂಸ್ ಮಾಡ್ಬೋದು. ಈ UI-ನಲ್ಲಿ ತುಂಬ ಅನ್ನೆಸೆಸರಿ ಆ್ಯಪ್ಸ್ ಬರುತ್ತೆ, ಆದರೆ ಇದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಆದರೆ ಇದರ UI ಪರವಾಗಿಲ್ಲ, ನನಗೆ UI ಓಕೆ ಅನಿಸ್ತು. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಇದೆ. 50 MP OS ಮೇನ್ ಕ್ಯಾಮ್ರಾ ವಿತ್ ಸೋನಿ IMX896 ಸೆನ್ಸಾರ್ ಇದೆ. ಎರಡನೇದು AI ಸೆನ್ಸಾರ್ ಇದೆ. ಈ ಫೋನ್ನಲ್ಲಿ 4K ವಿಡಿಯೋ 30 FPS ತೆಗಿಬೋದು. ರಿಯಲ್ಮಿ P3 Pro ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. 4K 30 FPS ವಿಡಿಯೋ ಬರ್ತಾ ಇದೆ. ನೋಡಿ ಹೇಗೆ ಕ್ಲಾರಿಟಿ ಬರ್ತಾ ಇದೆ ಅಂತ ನೀವೇ ನೋಡಿ. ಮತ್ತು ಫ್ರಂಟ್ನಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇದರಲ್ಲಿ 1080p ವಿಡಿಯೋಸ್ 30 FPS ತೆಗಿಬೋದು. ರಿಯಲ್ಮಿ P3X ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. 1080p 30 FPS ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. ಹೇಗೆ ಬರ್ತದೆ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಚೆಕ್ ಮಾಡಿ. ಮತ್ತು ಫೋಟೋಸಲ್ಲಿ 5x ಆಪ್ಟಿಕಲ್ ಮತ್ತು 20x ಡಿಜಿಟಲ್ ಝೂಮ್ ಮಾಡ್ಬೋದು. ವಿಡಿಯೋಸ್ನಲ್ಲಿ 10x ಝೂಮ್ ಮಾಡ್ಬೋದು ಮತ್ತು ಫೋಟೋಸ್ನಲ್ಲಿ ಕಲರ್ ವಿವಿಡ್ ಆಗಿ ಬರುತ್ತೆ. ಲೋ ಲೈಟ್ ಫೋಟೋಸು ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದನ್ನು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಈ ಫೋನ್ ತೆಗೆಯೋ ಫೋಟೋಸ್ ತುಂಬ ಚೆನ್ನಾಗಿದೆ, ಕಲರ್ಸ್ ಆ್ಯಂಡ್ ಸ್ಕಿನ್ ಟೋನ್ ವಿವಿಡ್ ಆಗಿ ಬರುತ್ತೆ. ಇನ್ನು ಸೆಕ್ಯೂರಿಟಿ ಕಡೆ ಬಂದರೆ ಈ ಫೋನ್ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಇದೆ, ಇದು ಕೂಡ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇನ್ನು ಈ ಫೋನ್ನಲ್ಲಿ 6000 mAh ಲಾರ್ಜರ್ ಬ್ಯಾಟ್ರಿ ಇದೆ ಮತ್ತು 80 ವಾಟ್ಸ್ ಸೂಪರ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 1 ಅವರಲ್ಲಿ 0 to 100% ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ. ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ Wi-Fi 6 ಇದೆ, ಬ್ಲೂಟೂತ್ 5.2 ಸಿಗ್ತಾ ಇದೆ ಮತ್ತು NFC ಸಪೋರ್ಟ್ ಇಲ್ಲ, ಆದರೆ ಇದರಲ್ಲಿ ಅವಶ್ಯಕತೆ ಇರೋ ಎಲ್ಲ ಸೆನ್ಸಾರ್ ಸಿಗುತ್ತೆ. ಸೊ ಈ ಫೋನ್ ತುಂಬ ಚೆನ್ನಾಗಿದೆ. ಈ ಫೋನ್ ತೊಗೊಳ್ಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಮತ್ತು ಈ ಫೋನ್ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು.